ನಿಧಿ ನಿಧಿ ಎದ್ದೇಳ್ ನಿಧಿ ನಿಧಿ ವೇಕಪ್. ಕಾಫಿ. ಹಲೋ ಮೇಡಮ್, ಇದು ನಿಮ್ಮ ಮನೆ ಅಲ್ಲ, ಬೆಡ್ ಕಾಫಿ ಕೊಡೋಕೆ. ಅಯ್ಯೋ, ನಾ ಇಲ್ಲಿ ಮಲಗಿದ್ನಾ? ನಿನ್ಗೆ ಫ್ರೀಡಮ್ ಇದೆ ಅಂತ ಗೊತ್ತಾಯ್ತು ನಿಧಿ, ಅದಕ್ಕೆ ಚೆನ್ನಾಗಿ ಕುಡ್ದು ಇಲ್ಲೇ ಮಲಗಿದ್ಯಾ. ಮೈ ಗಾಡ್. ಮನೇಲಿ ಹೆಂಗೂ ಇನ್ಫಾರ್ಮ್ ಮಾಡಿದ್ಯಾ ತಾನೇ, ಮತ್ತೆ ಯಾಕೆ ಟೆನ್ಷನ್ನು? ದೇವ್ರೇ, ಮುಗೀತು ನನ್ನ ಕತೆ. ಯಾಕೆ ನೀವು ಯಾರು ನನ್ನ ಎಬ್ಬಿಸ್ಲಿಲ್ಲ? ಮಲಗಿದವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಮ್ಮ ತಾತ ಹೇಳಿದ್ದಾರೆ. ನಿನ್ನೆ ರಾತ್ರಿ ಬೇರೆ ಹೊರಟಾಗ ತುಳಸಿ ಆಂಟಿ ನೋಡಿದ್ದಾರೆ. ಇಷ್ಟೊಂದು ಮನೇಲಿ ಎಲ್ರಿಗೂ ಹೇಳಿರ್ತಾರೆ. ಇವತ್ತು ನನ್ನ ಕತೆ ಮುಗ್ದಂಗೆ. ಮೈ ಗಾಡ್. ಅಣ್ಣ, ನಾನು ನಿನ್ನೆ ನಿಧಿ ಮದುವೆ ವಿಷಯ ಮಾತಾಡ್ತಿದ್ನಂತೆ. ಸಡನ್ನಾಗಿ ಬೇರೆ ಏನೇನೋ ಮಾತಾಡೋದು ಶುರು ಮಾಡೋದಂತೆ. ಶಾರ್ವರಿ ಹೇಳ್ತಿದ್ಲು. ರೀ, ಈಗ ಆ ವಿಷಯ ಬೇಕಾ? ನೆನಪಾಯ್ತು, ಹೇಳಿದೆ. ಅಣ್ಣ, ಶಾರ್ವರಿ ಯಾಕೋ ಭಾಳ ಟೆನ್ಷನ್ ಆಗ್ಬಿಟ್ಟಿದ್ಲು ಪಾಪ. ಯಾಕೆ? ಮಗಳ ಮದುವೆ ವಿಷಯ ಮಾತಾಡಿದ್ದಕ್ಕೆ ಅನ್ಸುತ್ತೆ. ಮತ್ತೆ ನಮ್ಮ ನಿಧಿ ಇನ್ನೂ ಚಿಕ್ಕವಳು, ನೀನು ಇಷ್ಟು ಬೇಗ ಅವಳು ಮದುವೆ ಅಂತಂದರೆ ಟೆನ್ಷನ್ ಆಗಲ್ವಾ? ಅವಳಿದ್ದಿದ್ರೆ ಚೆನ್ನಾಗಿ ರೇಗಿಸ್ಬೋದಿತ್ತು. ಹೌದು, ಇಷ್ಟೊತ್ತಾದರೂ ಯಾಕೆ ತಿಂಡಿಗೆ ಬಂದಿಲ್ಲ ಅವಳು? ಎಕ್ಸಾಮ್ ಟೈಮ್ ಅಲ್ವಾ, ರಾತ್ರಿ ಎಲ್ಲ ಓದ್ತಿರ್ಬೇಕು, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಅತ್ತೆ, ಆ್ಯಕ್ಚುಲಿ ನಿನ್ನೆ ನಿಧಿ ಮನೇಲಿ ಇರಲಿಲ್ವಂತೆ. ಇಲ್ಲೋ ಪಾರ್ಟಿಗೆ ಅಂತ ಆಚೆ ಹೋಗಿದ್ಲಂತೆ. ವಾಟ್? ಏನು ಹೇಳ್ತಿದ್ಯಾ ನೀನು? ಹೇಳಿ ಅಮ್ಮ. ನಿಧಿ ನೆನ್ನೆ ಮನೆಯಿಂದ ಆಚೆ ಹೊರಟಿದ್ದು ನೀವೇ ನೋಡಿದ್ರಿ, ಬೇಡ ಅಂತ ತಡೆದ್ರಿ ಅಂತ ಹೇಳಿದ್ರಿ ಅಲ್ವಾ? ಹೇಳಿಮ್ಮ. ತುಳಸಿಯವರೇ, ದೀಪಿಕಾ ಹೇಳ್ತಿರೋದು ನಿಜನಾ? ಹೌದು ಮಾಧವ್ ಅವರೇ, ನಿನ್ನೆ ರಾತ್ರಿ ನಾನು ಅವಳನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವಳ ಮಾತು ಕೇಳಲಿಲ್ಲ. ಬೇಗ ಬರ್ತೀನಿ ಅಂದ್ಲಲ್ಲ ಅಂತ ಸುಮ್ಮನಾದೆ. ಆದರೆ ಇನ್ನೂ ಬಂದಿಲ್ಲ ಅಂದರೆ ಈಗ ನನಗೂ ಭಯ ಆಗ್ತಾ ಇದೆ. ನಿಧಿ ರಾತ್ರಿ ಮನೆಗೆ ಬಂದಿಲ್ವಾ? ಇದೇನು ಶಾರ್ವರಿ, ನಮ್ ಯಾರಿಗೂ ಹೇಳ್ದೆ ಅವಳು ಹೇಗೆ ಹೋದ್ಲು? ಫೋನ್ ಮಾಡೋ ಅವಳಿಗೆ. ನಾನು ಮಾಡಿದೆ, ಸ್ವಿಚ್ ಆಫ್ ಬರ್ತಾ ಇದೆ. ಚಿಕ್ಕಮ್ಮ, ಟೆನ್ಷನ್ ಮಾಡ್ಕೋಬೇಡಿ. ನನಗಂತೂ ಇವ್ರ ಮಾತು ಮೇಲೆ ನಂಬಿಕೆನೇ ಇಲ್ಲ. ಅಲ್ಲ, ನಿಧಿ ಯಾಕೆ ರಾತ್ರಿ ಎಲ್ಲೆಲ್ಲೋ ಹೋಗ್ತಾಳೆ? ಬನ್ನಿ ಅವಳು ರೂಮ್ಗೆ ಹೋಗಿ ನೋಡೋಣ. ನನ್ನ ತಂಗಿ ಮೇಲೆ ನನಗೆ ನಂಬಿಕೆ ಇದೆ.
ಗುಡ್ ಮಾರ್ನಿಂಗ್. ಏನು ಎಲ್ಲರೂ ನನ್ನ ರೂಮಲ್ಲಿ? ಇವತ್ತು ನನ್ನ ಬರ್ಡೇನಾ? ಇಲ್ವಲ್ಲ. ಈಗಿದ್ಯಾ? ಇಷ್ಟೊತ್ತು ಇಲ್ಲೇ ಮಲಗಿದ್ಯಾ? ಹ್ಞೂ, ಇನ್ನೆಲ್ಲಿ ಹೋಗ್ಲೋ ನೋಡಿಲ್ಲಿ. ಎಕ್ಸಾಮ್ ಅಂತ ರೂಮಲ್ಲೇ ಕೂತ್ಕೊಂಡು ಓದ್ತಾ ಇದ್ದೆ. ನಿಧಿ, ಸುಳ್ಳು ಹೇಳಬೇಡ. ನಿನ್ನೆ ರಾತ್ರಿ ನನ್ನ ಕಣ್ಣೆದ್ರಿಗೆ ಆಚೆ ಹೋದೆ ತಾನೆ? ನಾನು ಎಲ್ಲ ಆಚೆ ಹೋದೆ. ಫ್ರೆಂಡ್ಸ್ ಜೊತೆ ಕಂಬೈನ್ ಸ್ಟಡಿ ಮಾಡಕ್ ಹೋಗ್ತಿದ್ದೀನಿ ಅಂತ ಹೇಳಿದೆ. ನೀವು ಬೇಡ ಅಂದ್ರಿ. ಮತ್ತೆ ಈ ಮನೇಲಿ ದೊಡ್ಡ ರಾಮಾಯಣ ಆಗೋದು ಬೇಡ ಅಂತ ನಾನು ವಾಪಸ್ ರೂಮಿಗೆ ಬಂದು ಓದ್ತಾ ಇದ್ದೆ. ದಿದಿ, ನಿಜ ಹೇಳು. ಅದಕ್ಕೆ ನೀನು ರಾತ್ರಿ ಆಚೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸುಳ್ಳು ಹೇಳಲ್ಲ. ಡ್ಯಾಡ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾ ಹೊರಗೆ ಹೋಗೋದಾದ್ರೆ ನಿಮ್ಗೆಲ್ಲ ಹೇಳ್ಬಿಟ್ಟೆ ಹೋಗ್ತಿದ್ದೆ. ಕದ್ದು ಮುಚ್ಚಿ ಹೋಗೋದು ಯಾಕೆ? ನಿಧಿ, ಹಾಗೆಲ್ಲ ಸುಳ್ಳು ಹೇಳ್ಬಾರ್ದಮ್ಮ. ಅಷ್ಟು ರಾತ್ರಿಲಿ ನೀನು ಆಚೆ ಹೋಗೋದು ನಿನ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾ ಇರೋದು. ನೋಡಿ, ನೀವು 10 ಸಲ ಹೇಳಿದ್ರೆ ಸತ್ಯ ಸುಳ್ಳಾಗ್ಬಿಡಲ್ಲ. ನಮ್ಮ ಮನೇಲಿ ಇದ್ದೆ. ನೀವು ಏನಕ್ಕೆ ಸುಮ್ಮನೆ ನನ್ನ ಟಾರ್ಗೆಟ್ ಮಾಡ್ತಿದ್ದೀರಾ? ನನ್ನ ಪಾಡಿಗೆ ನಾನು ಓದ್ಕೊಂಡು ಒದ್ದಾಡ್ತಿದ್ರೆ ನೀವು ಸುಮ್ಮನೆ ಏನಕ್ಕೆ ನನ್ನ ಮೇಲೆ ಅಪಾದನೆ ಮಾಡ್ತೀರಾ? ದಿದಿ, ಹಾಗೆಲ್ಲ ಮಾತಾಡಬಾರ್ದು. ನೀನು ನಿಜವಾಗ್ಲೂ ಮನೇಲಿದ್ದೀಯಾ ಅದನ್ನು ಹೇಳು. ಪ್ರಾಮಿಸ್ ಡ್ಯಾಡ್. ಅದಕ್ಕೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಪ್ರಾಮಿಸ್ ಬೇರೆ ಮಾಡ್ತಿದ್ದಾಳೆ. ಬಿಟ್ಬಿಡು ಹೋಗಲಿ. ರೀ, ಬಿಟ್ಬಿಡು ಅಂದರೆ ಹೇಗಾಗುತ್ತೆ ರೀ? ತುಳಸಿಯವರು ದೊಡ್ಡವರು ನಿಜ. ಹಾಗಂತ ನನ್ನ ಮಗಳ ಮೇಲೆ ಆರೋಪ ಮಾಡಿದರೆ ಸುಮ್ಮನಿರಕ್ಕಾಗತ್ತಾ? ನಾನು ನಿಧಿನ ಸರಿಯಾಗಿ ಬೆಳೆಸಿದ್ದೀನಿ. ನೋಡಿ ತುಳಸಿಯವರೇ, ನಿಮ್ಗೆ ಏನೇ ಕೋಪ ಇದ್ರೂ ಅದನ್ನು ನನ್ನ ಮೇಲೆ ತೋರಿಸ್ಕೊಳ್ಳಿ. ನನ್ನ ಮಗಳ ಮೇಲೆ ಈ ಥರ ಆಪಾದನೆ ಮಾಡಿ ಅವಳ ಭವಿಷ್ಯನ ಹಾಳು ಮಾಡಬೇಡಿ. ಶಾರ್ವರಿ, ಹಾಗೆಲ್ಲ ಮಾತಾಡಬೇಡ. ತುಳಸಿ ಈ ವಿಷಯ ಬಿಟ್ಬಿಡಿ. ಹೌದು, ತುಳಸಿ ಅಮ್ಮ ಏನೋ ಕಾಳಜಿಯಿಂದ ಹೇಳಿರ್ತಾರೆ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಅದು ಏನಾದರೂ ಇರಲಿ ತುಳಸಿಯವರೇ, ನನ್ನ ಮಗಳ ಬಗ್ಗೆ ಆ ಥರ ಮಾತಾಡಬೇಡಿ. ತುಂಬ ನೋವಾಗುತ್ತೆ. ಶಾರ್ವರಿ, ಬೇಜಾರು ಮಾಡ್ಕೋಬೇಡ. ತುಳಸಿಯವ್ರ ಉದ್ದೇಶ ಒಳ್ಳೇದೇ ಅಂತ ಹೇಳಿದ್ನಲ್ಲ. ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಬೆಳೆಸಿದ್ದೀನಿ. ಅವಳ ಕ್ಯಾರೆಕ್ಟರ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಶಾರ್ವರಿ, ಅವರು ನಿಧಿ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಿಲ್ವಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ. ನಡಿ ಶಾರ್ವರಿ. ಮಾಮ್, ಕಾಫಿ. ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಕಾಳಜಿ ಬೇರೆ ಯಾರಿಗ ಅರ್ಥ ಆಗದಿದ್ರೂ ನನಗೆ ಅರ್ಥ ಆಗುತ್ತೆ. ನೀವು 10 ಸಲ ಹೇಳಿದ್ರೆ ಸತ್ಯ ಸುಳ್ಳಾಗ್ಬಿಡಲ್ಲ. ನಮ್ಮ ಮನೇಲಿ ಇದ್ದೆ. ನಿಮ್ಗೆ ಏನೇ ಕೋಪ ಇದ್ರೂ ಅದನ್ನು ನನ್ನ ಮೇಲೆ ತೋರಿಸ್ಕೊಳ್ಳಿ. ನನ್ನ ಮಗಳ ಮೇಲೆ ಈ ಥರ ಆಪಾದನೆ ಮಾಡಿ
ಅವಳ ಭವಿಷ್ಯನ ಹಾಳು ಮಾಡಬೇಡಿ. ಮೇಡಮ್ ರೈಟ್ ಹೋಗೋಕ್ಕೆ ಲೆಫ್ಟ್ ಇಂಡಿಕೇಟರ್ ಆಗ್ತಿದ್ದೀರಲ್ಲ. ಮೇಡಮ್ ಫಸ್ಟ್ ಗೇರ್ ಎಲ್ಲ ಇದ್ದೀರಲ್ಲ, ಗಾಡಿ ಮೂವ್ ಆದ್ಮೇಲೆ ಗೇರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಮೇಡಮ್? ನೀವು ಬೇರೆ ಏನೋ ಯೋಚನೆ ಮಾಡ್ಕೊಂಡು ಓಡಿಸ್ತಾ ಇದ್ದೀರಾ. ಒಂದು ಹೇಳ್ತೀನಿ ಕೇಳಿ, ಡ್ರೈವಿಂಗ್ ಅನ್ನೋದು ತಪಸ್ಸಿದ್ದ ಹಾಗೆ. ಬೇರೆ ಏನೋ ಯೋಚನೆ ಮಾಡಿಕೊಂಡು ಓಡಿಸ್ಬಾರ್ದು. ಮೇಡಮ್ ಬ್ರೇಕ್ ಹಿಡೀರಿ. ನಿಮಗೆ ಮನ್ ಸರಿ ಇಲ್ಲ ಅಂತಂದ್ರೆ ಅವತ್ತು ಕಾರ್ ಓಡಿಸ್ಬೇಡಿ ಮೇಡಮ್. ತಮಾಷೆ ಅಲ್ಲ, ಜೀವದ ಪ್ರಶ್ನೆ ಇದು. ಕ್ಷಮಿಸು ಪಾಪು, ಮನೇಲಿ ಏನೇನೋ ಆಯ್ತು, ಅದ್ರ ಬಗ್ಗೆ ಯೋಚಿಸ್ತಿದ್ದೆ. ನಿಮ್ಮ ಮನೇಲಿ ಏನೇನೋ ನಡೆಯೋದು ಹೊಸದಾ? ಈಗೇನಾಯ್ತು? ಏನಿಲ್ಲ ಬಿಡು ಪಾಪು. ಈಗ ಹೇಳ್ತೀರಾ ಇಲ್ವೋ? ನಿಮ್ಮ ಮನ್ಸಲ್ಲಿ ಅದೇ ವಿಷಯ ಇಟ್ಕೊಂಡಿದ್ರೆ ನಾನಂದ್ರೆ ಡ್ರೈವ್ ಮಾಡಕ್ ಬಿಡಲ್ಲ. ಅದೇನು ಅಂತ ಹೇಳಿ. ಅದು ಪಾಪು, ನಿಧಿ ಏನಂತ ಬೆದ್ರು ಬೊಂಬೆದು? ನಿನ್ನೆ ರಾತ್ರಿ ಅವಳು ಮನೇಲಿ ಇರಲಿಲ್ಲ. ಪಾರ್ಟಿ ಅಂತ ಹೋದ್ಲು. ನಾನು ಬೇಡ ಅಂತ ಹೇಳಿದ್ರು ಮಾತು ಕೇಳಲಿಲ್ಲ. ಬೆಳಗ್ಗೆನೂ ಅವಳು ರೂಮ್ಗೆ ಹೋಗಿ ನೋಡಿದೆ, ಅವಳು ಇನ್ನೂ ಬಂದಿರಲಿಲ್ಲ. ಆಮೇಲೆ ಮನೇಲಿ ಎಲ್ರಿಗೂ ಹೇಳಿದ್ರೆ ಯಾರೂ ನಂಬಲಿಲ್ಲ. ಅವಳು ರೂಮ್ನಲ್ಲೇ ಇದ್ದಾಳೆ ಅಂದರು. ಎಲ್ಲರೂ ಹೋಗಿ ನೋಡಿದ್ರೆ ಆಗ ಅವಳು ರೂಮ್ನಲ್ಲೇ ಮಲಗಿದ್ಲು. ಇದು ನಿಜವಾಗ್ಲೂ ಹೇಗೆ ಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ಅವಳು ರಾತ್ರಿ ಮನೆಗೆ ಬಂದಿದ್ಲಾ ಅಥವಾ ನಾನೇ ತಪ್ಪು ತಿಳ್ಕೊಂಡ ಅಂತ. ಅವಳು ಎಷ್ಟೊತ್ತಲ್ಲಿ ಮನೇಲಿದ್ಲು ನೀವು ನೋಡಿದಾಗ? ಸುಮಾರು 9 ಗಂಟೆ ಆಗಿತ್ತು ಏನೋ. ಅವಳು ಸುಳ್ಳು ಹೇಳಿದಾಳೆ ಮೇಡಮ್. ರಾತ್ರಿ ಅವಳು ಮನೆಗೆ ಬಂದಿಲ್ಲ. ಏನು ಹೇಳ್ತಾ ಇದೆಯಾ ಪಾಪು? ಹೌದು, ನಾನು ಬೆಳಗ್ಗೆ ಆಗ್ತಾನೆ ಡ್ಯೂಟಿಗೆ ಬಂದಿದ್ದೆ. ನಿಧಿ ಎಲ್ಲ ಆಚೆ ಕಡೆಯಿಂದ ಮನೆಗೆ ಬಂದ್ಲು. ಅದರವಳು ಮನೆ ಮೇನ್ ಡೋರಿಂದ ಹೋಗದೆ ಹಿಂದ್ಗಡೆ ಗೋಡೆ ಹತ್ಕೊಂಡು ಪೈಪ್ ಹಿಡ್ಕೊಂಡು ಮನೆ ಒಳಗಡೆ ಸರ್ಕಸ್ ಮಾಡ್ಕೊಂಡು ಹೋದ್ಲು. ಅಯ್ಯೋ ದೇವ್ರೆ, ಇಡೀ ರಾತ್ರಿ ನಿಧಿ ಮನೇಲಿರ್ಲಿಲ್ವಾ? ನಾನು ಹೇಳಿದ್ರೆ ನನ್ನ ಮಾತು ಯಾರೂ ನಂಬಲೇ ಇಲ್ಲ. ನಂಬೋದು ಇಲ್ಲ ಮೇಡಮ್. ಅಲ್ಲ, ನಿಮಗೆ ಊರವ್ರು ಹೊಸ ಬರಲ್ಲ ಯಾಕೆ? ಕಂಡೋರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೆತ್ ಮಕ್ಳ ಬಗ್ಗೆ ಯೋಚನೆ ಮಾಡಿದಿದ್ರೆ ಇಷ್ಟೊತ್ತಿಗೆ ಏನಾದ್ರು ಆಗ್ತಿತ್ತು. ಹಾಗೆ ಹೇಳಬೇಡ ಪಾಪು. ಹೆತ್ತ ಮಕ್ಕಳ ಬಗ್ಗೆ ನಾನು ಎಷ್ಟು ಕೊರಗ್ತೀನಿ ಅಂತ ನನಗೆ ಗೊತ್ತು. ಈಗ ನನಗೆ ಒಬ್ಳು ಹೆಣ್ಮಗಳ ಜೀವನ ಹಾಳಾದ್ರೆ ಅನ್ನೋ ಭಯ. ಅವಳಿನ್ನೂ ಚಿಕ್ಕವಳು, ಏನೂ ಗೊತ್ತಾಗಲ್ಲ. ಸಹವಾಸ ಹೇಗಿದೆಯೋ ಏನೋ. ಏನು ಮಾಡಬೇಕು ಅಂತ ಈಗ? ನನಗೂ ಗೊತ್ತಾಗ್ತಾ ಇಲ್ಲ ಪಾಪು. ಸರಿ, ಒಂದು ಕೆಲಸ ಮಾಡಿ, ಮುಂದಿನ ಸರಿ ಮತ್ತೇನಾದರೂ ಅವಳು ಈ ಥರ ಮಾಡಿದ್ರೆ ನನಗೊಂದು ಫೋನ್ ಮಾಡಿ. ಸವಿತಾ? ನಾನು ಸವಿತಾ ಅವರಪ್ಪ. ಓ, ಬನ್ನಿ ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕುತ್ಕೊಳ್ಳೋದಕ್ಕೆಲ್ಲ ಟೈಮ್ ಇಲ್ಲ ಮೇಡಮ್. ನನ್ನ ಮಗಳ ಚೈನಲ್ಲಿ ಅಂತ ಮೊದಲೇಳಿ. ಏನು ಹೇಳ್ತಾ ಇದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಹೇಳ್ತಿದ್ದೀರಾ ಅಂದರೆ? ಸರ್, ನೀವು ಏನು ಹೇಳ್ತಿದ್ದೀರಾ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಚಿನ್ನದ ಚೈನ್ ಮೇಡಮ್ ಅದು. ಇವತ್ತು ಚಿನ್ನದ ರೇಟ್ ಎಷ್ಟಿದೆ ಅಂತ ಗೊತ್ತಲ್ವಾ ನಿಮಗೆ? ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಚೈನ್ ಕಳೆದೋಗಿದೆ ಅಂತ ಗೊತ್ತಾಗಿದ ತಕ್ಷಣ ಎಲ್ರಿಗೂ ಹುಡುಕಿ ಅಂತ ಹೇಳಿದ್ದೆ ನಾನು. ಅದು ಮಿಸ್ ಆಗಿಲ್ಲ, ಅದು ಕಿತ್ಕೊಂಡಿರೋದು. ಏನು? ಕಿತ್ಕೊಂಡಿರೋದಾ? ಹೌದು, ಕಿತ್ಕೊಂಡಿರೋದು. ಪ್ರಮಾಣ ಮಾಡಿಸಿದ್ದಕ್ಕೆ ಸಿರಿ ಮೇಡಮ್ ಮನೇಲಿದೆ ಅಂತ ಹೇಳಿದ್ಲು. ಏನು? ನಮ್ಮನೇನಲ್ಲ, ಅದು ನಮ್ಮನೆಗೆ ಬರಕ್ಕೆ ಹೇಗೆ ಸಾಧ್ಯ? ಯಾರು ನಿನ್ನ ಹತ್ರ ಚೈನ್ ಕಿತ್ಕೊಂಡಿದ್ದು? ನಿಜ ಹೇಳು ಸವಿತಾ. ಹೇಳಿದ್ರು ಬೇಡ. ಯಾರು ಇಸ್ಕೊಂಡ್ರೋ ಅಂತ ಕೇಳಿದ್ರೆ ನಿಮ್ಮ ಟೀಚರ್ ಕಿತ್ಕೊಂಡ್ರು ಅಂತ ಹೇಳ್ಬೇಕು.
ಸವಿತಾ ಏನ್ ಮಾಡ್ತಿದ್ಯಾ? ಸುಳ್ಳು ಹೇಳೋದ್ ಬೇರೆ ಕಲ್ತಿದ್ಯಾ ನೀನು? ಮೇಡಮ್, ನೀವು ನನ್ನ ಮಗಳ ಮೇಲೆ ರೇಗಾಡಬೇಡಿ. ಸವಿತಾ, ನಿನ್ನ ಸರ ತಗೊಂಡಿದ್ದು ಇವರೇ ತಾನೇ? ಏನೋ ಒಳ್ಳೆಯವರು ಚೆನ್ನಾಗಿ ಪಾಠ ಮಾಡ್ತೀರಾ ಅಂತ ಮನೆಗೆ ಕಳ್ಸಿದ್ರೆ ಈಗ ಮಾಡೋದು. ನೀವಾಗ ನೀವು ಚೈನ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನೋಡಿ, ನಿನ್ ಮಗಳು ನಮ್ಮ ಮನೆಗೆ ಟ್ಯೂಷನಿಗೆ ಬರ್ತಾ ಇರಬಹುದು, ಹಾಗಂತ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸಿದ್ರೆ ಚೆನ್ನಾಗಿರಲ್ಲ. ಸವಿತಾ, ನಿಜ ಹೇಳು, ಈ ರೀತಿ ಮಾಡು ಅಂತ ಯಾರಾದ್ರೂ ನಿನಗೆ ಹೆದರಿಸಿದಾರಾ? ಹೇಳು ಸವಿತಾ. ಏನ್ರಿ ನನ್ನ ಮಗಳನ್ನೇ ಗದರಿಸ್ತಾ ಇದ್ದೀರಾ? ಹಲೋ, ನಾನು ಆಗ್ಲಿಂದ ಕೇಳಿಸ್ಕೊತಾನೆ ಇದ್ದೀರಿ, ಮಾತಾಡ್ತಾನೆ ಇದ್ದೀರಿ ನೀವು. ನೋಡಿ, ನನ್ನ ಮೊಮ್ಮಗಳು ಯಾರದೇ ವಸ್ತುನ ಕದಿಯೋಂಥವಳಲ್ಲ. ಅವಳ ಮೇಲೆ ನೀವು ಸಲ್ಲದ ಆರೋಪ ಮಾಡ್ತಾ ಇದ್ದೀರಿ. ನೀವೊಬ್ರು ಬಾಕಿ ಇದ್ರಿ, ನೀವು ಸುಮ್ಮನೆ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏಯ್ ಹೋಗಯ್ಯ, ಅದೇನು ಕೊಡ್ತೀವೋ ಕೊಡು ಹೋಗು. ಅವ್ರು ಯಾರು ಬಂದು ಏನು ಮಾಡ್ತಾರೋ ನಾನು ನೋಡ್ತೀನಿ. ಸೋಗಲಾಡಿ, ನೀ ಏನು ಹೆದರ್ಕೋಬೇಡ, ನಾನಿದ್ದೀನಿ. ಹೌದಾ? ಸ್ಕೂಲಲ್ಲೂ ಕಂಪ್ಲೇಂಟ್ ಕೊಡ್ತೀನಿ, ಸ್ಕೂಲಿಂದನೂ ಓಡಿಸ್ತೀನಿ. ನೋಡೋ, ಇನ್ನು ಒಂದು ನಿಮಿಷ ನೀನು ಇಲ್ಲೇ ನಿಂತರೆ ನಾನು ನಿನ್ನನ್ನು ಓಡಿಸ್ತೀನಿ. ಹೋಗಯ್ಯ. ಆಯ್ತಾಯ್ತು, ಬಾ ಮಗಳೇ. ಸರ್ ಸರ್, ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್. ತಾತ, ಈಗ ತಾನೇ ಕೆಲಸ ಸಿಕ್ಕಿದೆ. ಸ್ಕೂಲಲ್ಲಿ ಈ ವಿಷಯ ಎಲ್ಲ ಗೊತ್ತಾದ್ರೆ? ಸೋಗಲಾಡಿ, ಸಮಾಧಾನ ಮಾಡ್ಕೊ. ನಾನು ಇದ್ದೀನಲ್ವಾ, ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು. ಇವ್ರಿಗೆ ಹಳೆ ನೆನಪೇನಾದರೂ ಬಂತಾ, ಅಥವಾ ಈಗಿನ ನೆನಪು ಬರೋದೇ ಇಲ್ವಾ? ಏನಾಗ್ತಿದೆ? ಡಾಕ್ಟರ್ ಹತ್ರ ತೋರಿಸೋಕೆ ಭಯ ಆಗ್ತಿದೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ನೆನಪಾಗ್ಬಿಟ್ರೆ ನನ್ನ ಜೀವನನೇ ಸರ್ವನಾಶ ಆಗ್ಬಿಡುತ್ತೆ. ಅಭಿ ನನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಅಭಿ ಅಂತೂ ನನ್ನನ್ನು ಗುಂಡಿಟ್ಟು ಸಾಯಿಸ್ಬಿಡ್ತಾನೆ. ಏನು ಮಾಡಲಿ ನಾನು? ಶಾರ್ವರಿ ಅವರೇ, ಯಾಕೇನೋ ಟೆನ್ಷನಲ್ಲಿರೋ ಹಾಗಿದೆ? ಏನಿಲ್ಲ. ಬೆಳಗ್ಗೆ ಮಹೇಶ್ ಅವರು ಟೆನ್ಷನಲ್ಲಿ ಇದ್ದಾಗಿತ್ತು. ಏನು ಹೇಳ್ತಿದ್ದೀರಾ? ಅವರು ಟೆನ್ಷನಲ್ಲಿದ್ರಾ? ಅದಕ್ಕೆ ಏನೋ ಮಾತಾಡಬೇಕು ಅಂತಂದರು. ಮಾತಾಡ್ಬೇಕಂದ್ರ? ಅದು ನಿಮ್ಮ ಹತ್ರ? ಏನು ವಿಷಯ? ಗೊತ್ತಿಲ್ಲ, ಸಂಜೆ ಹೇಳ್ತೀನಿ ಅಂದರು. ಅಯ್ಯೋ, ನನಗೀಗ ಫ್ಲ್ಯಾಶ್ ಆಯಿತು. ಅದು ಒಂದು ಸಣ್ಣ ವಿಷಯಕ್ಕೆ ನಾವಿಬ್ಬರು ಜಗಳ ಆಡ್ಕೊಂಡಿದ್ವಿ. ಅದಕ್ಕೆ ಅವರು ನಿಮ್ಮ ಹತ್ರ ಚಾಡಿ ಹೇಳಕ್ಕೆ ಬರ್ತಾರೆ ಅನಿಸುತ್ತೆ. ಅಯ್ಯೋ ದೇವ್ರೆ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇರೋದೇ ಅಲ್ವಾ? ಮಹೇಶ್ ಅವರು ನನ್ನ ಹತ್ರ ನಿಮ್ಮ ಬಗ್ಗೆ ಚಾಡಿ ಹೇಳಲ್ಲ. ಹಾಗೇನಾದರೂ ಹೇಳಿದ್ರೆ ನಾನು ನಿಮ್ಮ ಪರವಾಗೆ ಮಾತಾಡ್ತೀನಿ ಬಿಡಿ. ಬೇಕಾಗಿಲ್ಲ. ಅಂದರೆ ಅದು ತುಳಸಿ ಅವರೇ, ನೀವು ನನ್ನ ಪರವಾಗಿ ಮಾತಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡಾಗ ನೀವು ಅವ್ರ ಮಾತು ಕೇಳಿಬಿಟ್ರೆ ಅವರು ನನ್ನಿಂದ ಮತ್ತೂ ದೂರ ಆಗ್ತಾರೆ. ಅವ್ರ ಮಾತು ಕೇಳೋಕ್ಕೆ ಯಾರಾದರೂ ಇದ್ದಾರೆ ಅಂದ ತಕ್ಷಣ ಅವ್ರು ನನ್ನ ಹತ್ರ ಏನೂ ಹೇಳ್ಕೊಳ್ಳೋದು ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಹೇಳ್ಕೊಳಕ್ಕೆ ಬಂದರೆ ನೀವು ಅವರನ್ನು ಅವಾಯ್ಡ್ ಮಾಡಿ. ಆಗ ಅನಿವಾರ್ಯವಾಗಿ ನನ್ನ ಜೊತೆನೇ ಮಾತಾಡ್ತಾರೆ. ಅದು ಅಲ್ಲದೆ ನಮ್ಮಿಬ್ಬರ ಮಧ್ಯೆ ಸಣ್ಣ ಜಗಳ ನಡೆದಿರೋದು, ನಾವಿಬ್ಬರು ಬಗೆಹರಿಸ್ಕೊಳ್ತೀವಿ. ನಿಮ್ಗೆ ಯಾಕೆ ತೊಂದರೆ? ಸಣ್ಣ ಜಗಳ ಅಂತಾರೆ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ?